ದರ್ಶನ್ ಆ್ಯಂಡ್ ಗ್ಯಾಂಗ್ ಪೊಲೀಸ್ ಠಾಣೆ ಇರುವಂತಹ ಹಿನ್ನೆಲೆ ಈಗ ಅನ್ನಪೂರ್ಣೇಶ್ವರಿ ನಗರದ ಠಾಣೆ ಏನಿದೆ ಈಗ ಸಂಪೂರ್ಣವಾಗಿ ಕವರಪ್ ಆಗಿದೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಈಗ ದರ್ಶನ್ ಅವರನ್ನ ಇಡಲಾಗಿದೆ, ಅವರ ಗ್ಯಾಂಗ್ ಅನ್ನು ಕೂಡ ಅಲ್ಲೇ ಇಡಲಾಗಿದೆ. ಹೀಗಾಗಿ ಸಹಜವಾಗಿ ಅವರ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ನೇರವಾಗಿ ಆ ಠಾಣೆ ಹತ್ತ ಬರುವಂತಹ ಸಾಧ್ಯತೆ. ಹೀಗಾಗಿ ಠಾಣೆ ಸುತ್ತ ಶಾಮಿಯಾನ ಹಾಕಿದಂಥ ಪೊಲೀಸ್ ಸಿಬ್ಬಂದಿ, ಶಾಮಿಯಾನ ಅಂದ್ರೆ ಮದುವೆಗೆ ಆಗ್ತಾರಲ್ಲ ಆ ರೀತಿ ಅಂತ ಶಾಮಿಯಾನ ಅಲ್ಲ, ಬದಲಾಗಿ ಇಡೀ ಕಾಂಪೌಂಡ್ ಸುತ್ತಲೂ ಕೂಡ ಒಂದು ರೀತಿ ಪರದೆಯನ್ನು ಎಳೆಯುವ ಮೂಲಕ ಶಾಮಿಯಾನದ ಕವರನ್ನು ಹಾಕೋ ಮೂಲಕ ಯಾರೂ ಕೂಡ ಒಳಗಡೆ ಇಣಕ್ಕೆ ನೋಡಬಾರ್ದು ಅಥವಾ ಯಾವುದೇ ರೀತಿಯಂಥ ದೃಶ್ಯಗಳು ಕಾಣಿಸ್ಬಾರ್ದು. ಈ ಒಂದು ಕಾರಣಕ್ಕೋಸ್ಕರ ಈ ಶಾಮಿಯಾನವನ್ನು ಅಥವಾ ಈ ಕವರನ್ನು ಪರದೆಯನ್ನು ಸಂಪೂರ್ಣವಾಗಿ ಕಾಂಪೌಂಡ್ ಸುತ್ತಲೂ ಕೂಡ ಎಳೆದಿದ್ದಾರೆ. ಇದ್ರ ಜೊತೆಗೆ ಸ್ಟೇಷನ್ ಸುತ್ತಲೂ ಕೂಡ ಸೆಕ್ಷನ್ 144 ಜಾರಿ ಮಾಡಲಾಗಿ ನೋಡ್ತಾ ಇದ್ರಿ. ಈ ರೀತಿ ಪರದೆ ಎಳೆಯುವ ಮೂಲಕ ಅಂದರೆ ಶಾಮಿಯಾನದ ಬಟ್ಟೆಗಳಿಂದ ಅದನ್ನು ಕವರ್ ಮಾಡೋ ಮೂಲಕ ಕಾಂಪೌಂಡ್ನ ಸುತ್ತಲೂ ಕೂಡ ಈಗ ಕವರಿಂಗನ್ನು ಮಾಡಲಾಗ್ತದೆ. ಯಾರು ಕೂಡ ಇಣಕ್ಕೆ ನೋಡಬಾರ್ದು ಅಥವಾ ಈ ಒಂದು ದೃಶ್ಯವನ್ನು ಸೆರೆಹಿಡಿಯೋದಾಗಲಿ ಅಥವಾ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಿಂದನೇ ನೂಕಾಟ ತಳ್ಳಾಟ ಇದೆಲ್ಲವೂ ಕೂಡ ಆಗುತ್ತೆ. ಈ ಕಾರಣಕ್ಕೋಸ್ಕರ ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ಗೂ ಕೂಡ ಈ ಒಂದು ಕವರಪ್ಪನ್ನು ಮಾಡಲಾಗಿದೆ. ಇದರ ಜೊತೆಗೆ ಈಗಾಗಲೇ ಬಿಗಿ ಬಂದೋಬಸ್ತನ್ನು ಕೂಡ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಠಾಣೆಯ ಸುತ್ತಲೂ ಕೂಡ ನೀಡಲಾಗಿದೆ. ಹಾಗೇನೆ ಮತ್ತೊಂದು ವಿಚಾರದಲ್ಲಿ ಈಗ ಸೆಕ್ಷನ್ 144 ಈ ಠಾಣೆಯ ಸುತ್ತಲೂ ವಿಧಿಸಲಾಗಿದೆ. ಅಂದರೆ ಯಾರೂ ಕೂಡ ಗುಂಪಾಗಿ ಅಲ್ಲಿ ಬರಬಾರ್ದು. 5 ಜನಕ್ಕಿಂತ ಹೆಚ್ಚಾಗಿ ಅಲ್ಲಿ ಕಾಣಿಸ್ಕೊಂಡ್ರೆ ಖಂಡಿತವಾಗ್ಲೂ ಪೊಲೀಸರು ಕ್ರಮ ಕೈಗೊಳ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಜೊತೆಗೆ ಈಗ ಆ ಠಾಣೆಯ ಸುತ್ತಲೂ ಕೂಡ ಈ ಶಾಮಿಯಾನ ಬಿಗಿಯಾಗಿ ಎಳೆಯಲಾಗಿದೆ. ಶಾಮಿಯಾನ ಇನ್ ದ ಸೆನ್ಸ್ ಈ ಪರದೆಯನ್ನು ಎಳೆಯೋ ಮೂಲಕ ಸಂಪೂರ್ಣವಾಗಿ ಸ್ಟೇಷನ್ನ ಕವರಪ್ ಮಾಡಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಠಾಣೆ ಸುತ್ತ ಬಂದೋಬಸ್ತ್ ಕೂಡ ತುಂಬ ಬಿಗಿಯಾಗಿದೆ. ಠಾಣೆಯ 200 ಮೀಟರ್ ವ್ಯಾಪ್ತಿಯಲ್ಲಿ ಸೆಕ್ಷನ್ 144 ವಿಧಿಸಲಾಗಿದೆ. ಯಾರು ಕೂಡ ಬರಬಾರ್ದು, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗಬಾರ್ದು ಅಂತ ಈಗ 5 ದಿನಗಳ ಕಾಲ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಕಮಿಷನರ್ ದಯಾನಂದ್ ಆದೇಶವನ್ನು ಹೊರಡಿಸಿದ್ದಾರೆ. ಒಟ್ಟಿನಲ್ಲಿ ಬಿಗಿ ಬಂದೋಬಸ್ತನ್ನು ಠಾಣೆಗೆ ಯಾಕೆ ನೀಡಿದ್ದಾರೆ ಅಂದರೆ ಒಂದು ವೇಳೆ ಏನಾದರೂ ಅವಘಡಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಆಗ ಹೆಚ್ಚು ಕಮ್ಮಿ ಆಗಬಾರ್ದು. ಜೊತೆಗೆ ಅಭಿಮಾನಿಗಳ ಹುಚ್ಚಾಟ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅತಿಯಾಗಿರುತ್ತೆ. ಹೀಗಾಗಿ ಅದರಿಂದಲೂ ಕೂಡ ಬಚಾವಾಗೋದಕ್ಕೆ ಈ ರೀತಿಯಂಥ ಕ್ರಮಗಳನ್ನು ಪೊಲೀಸರು ಕೈಗೊಳ್ತಾ ಇದ್ದಾರೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರದೀಪ್ ನೇರವಾಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಅಥವಾ ಠಾಣೆಯ ಮುಂಭಾಗದಿಂದ ನೇರವಾಗಿ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಪ್ರದೀಪ್, ಸಹಜವಾಗಿಯೇ ಈ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ಕಡೆಗೆ ಬಿಗಿ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಜೊತೆಗೆ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಠಾಣೆ ಹತ್ತ ಬರುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ಬಿಗಿ ಕ್ರಮಗಳ ಅಗತ್ಯತೆ ಕಾಣಿಸ್ತಾ ಇದೆ. ಒಂದು ಕಡೆಗೆ ಈಗ ಪರದೆ ಎಳೆದು ಕವರಪ್ ಮಾಡಿದ್ದಾರೆ, ಇನ್ನೊಂದು ಕಡೆಗೆ ಸೆಕ್ಷನ್ 144 ಜಾರಿ ಮಾಡಿದ್ದಾರೆ. ಹೀಗಾಗಿ ಆ ಠಾಣೆಯ ಸುತ್ತಮುತ್ತ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಸೆಕ್ಯೂರಿಟಿ ಕಾರಣದಿಂದ ಯಾವೆಲ್ಲ ಕ್ರಮಗಳನ್ನು ಪೊಲೀಸರು ತಗೋತಾ ಇದ್ದಾರೆ? ಪ್ರದೀಪ್. ಪ್ರಮೋದ್, ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ರೈಟ್ ಪ್ರದೀಪ್, ಮತ್ತೆ ನಿಮ್ಮ ಜೊತೆ ಮಾತಾಡಿ ಇಂಪಾರ್ಟೆಂಟ್ ಬ್ರೇಕಿಂಗ್ ಬರ್ತಾ ಇದೆ. ಸ್ಟೇಷನ್ನಲ್ಲೂ ಆರೋಪಿಗಳಿಗೆ ರಾಜಮರ್ಯಾದೆ ಸಿಗ್ತಾ ಇದೆಯಂತೆ. ಆರೋಪಿಗಳಿಗೆ ಸಿಗರೇಟ್ ವ್ಯವಸ್ಥೆ ಮಾಡಿದಂಥ ಪೊಲೀಸರು, ಈ ಪೊಲೀಸರು ಕೆಲವೊಮ್ಮೆ ಯಾಕೆ ಈ ಥರ ಮಾಡ್ತಾರೋ, ಸ್ಟೇಷನ್ ಸುತ್ತಲೂ ಶಾಮಿಯಾನ ಹಾಕಿ ಮರೆಮಾಚಿದ್ದಾರೆ. ಮತ್ತೊಂದು ಕಡೆಗೆ ಈಗ ಪೊಲೀಸರು ಗಿರೆಟ್ ಎಲ್ಲ ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸ್ಟೇಷನ್ನಲ್ಲಿ ಡಿ ಗ್ಯಾಂಗಿಗೆ ಸಿಗರೇಟ್ ಕೊಡ್ತಾ ಇದ್ದಾರೆ. ಸಿಗರೇಟ್ ಜೊತೆಗೆ ಮತ್ತೊಂದೇನಾದ್ರು ಕೊಟ್ಬಿಡಿ, ಅದು ಚೆನ್ನಾಗಿ ಆರಾಮಾಗಿ ರೆಸಾರ್ಟಲ್ಲಿ ಇದ್ದಂಗೆ ಇದ್ಬಿಡ್ಲಿ ಅವರೆಲ್ಲರೂ ಕೂಡ. ಬೇರೆ ಯಾರಾದರೂ ಆರೋಪಿಗಳೇ ಆಗಿದ್ರೆ ಹೀಗೆ ಮಾಡ್ತಾ ಇದ್ರಾ? ಪೊಲೀಸರು ಬೇರೆ ಯಾರಾದರೂ ಆರೋಪಿ ಇದೇ ರೀತಿ ಇದ್ದರೆ ಅವರಿಗೆ ಸಿಗರೇಟ್ ವ್ಯವಸ್ಥೆ ಮಾಡ್ತಾ ಇದ್ರಾ? ಸ್ಟೇಷನ್ ಸುತ್ತಲೂ ಶಾಮಿಯಾನ ಹಾಕಿ ಮರೆಮಾಚಿದ್ದಾರೆ. ಇನ್ನೊಂದು ಕಡೆಗೆ ಬೀಡಿ, ಬಿಸ್ಕೆಟು, ಸಿಗರೇಟು ಎಲ್ಲವೂ ಕೂಡ ಸಿಗ್ತಾ ಇದೆ ಅವ್ರಿಗೆ. ಪಾಪ ಈಗ ಪೊಲೀಸರೇ ಸಿಗರೇಟ್ ತಂದು ಕೊಟ್ರಂತೆ. ಸ್ಟೇಷನ್ನಲ್ಲೂ ಕೊಲೆ ಆರೋಪಿಗಳಿಗೆ ರಾಜಮರ್ಯಾದೆ ಸಿಗ್ತಾ ಇದೆ. ಈಗ ಬೇರೆ ಯಾರಾದರೂ ಆರೋಪಿ ಆಗಿದ್ರೆ ಪಾಪ ಅವನು ಕೋರ್ಟ್ಗೆ ಹೋಗೋದಕ್ಕೆ 2 ಜನ ಪೊಲೀಸರ ಮೇಲೆ ನೇತಾಕೊಂಡು ಹೋಗಬೇಕಾಗಿತ್ತು. ಆ ರೀತಿ ಪರಿಸ್ಥಿತಿ ಇತ್ತು. ಈಗ ನೋಡಿದ್ರೆ ಇವರು ಶಾಮಿಯಾನ ಆಗ್ತಾ ಇದ್ದಾರೆ, ಒಂದು ಕಡೆಗೆ ಸಿಗರೇಟ್ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಪೊಲೀಸರು. ಎನಿವೆ, ಈ ರೀತಿಯಂಥ ಡೆವಲಪ್ಮೆಂಟ್ಗಳು ನಿಜಕ್ಕೂ ಕೂಡ ಶೋಭೆ ತರುವಂಥದ್ದಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಸಿಬ್ಬಂದಿ ಎಂಟೈರ್ ಪೊಲೀಸ್ ಸೆಟಪ್ಗೆ ನಾವೇನು ಹೇಳೋಕ್ಕಾಗಲ್ಲ. ಆದರೆ ಯಾವುದೇ ಪೊಲೀಸ್ ಸಿಬ್ಬಂದಿ ಈ ರೀತಿ ಮಾಡಿದ್ರೆ ಅದು ಸರಿಯಲ್ಲ. ಯಾರೇ ಆಗಲಿ ಆರೋಪಿನೇ, ಅವನ ಆಕಾಶದಿಂದ ಉದುರಿರಲಿ ಅಥವಾ ಕಾಮನ್ ಮ್ಯಾನೇ ಆಗಿರಲಿ, ಆರೋಪಿನೇ. ಹೀಗಾಗಿ ಎಲ್ಲರನ್ನೂ ಕೂಡ ಒಂದೇ ರೀತಿ ಟ್ರೀಟ್ ಮಾಡಬೇಕಾಗತ್ತೆ. ಪೊಲೀಸರನ್ನ ಅವ್ರು ಈ ರೀತಿ ಮಾಡಿದರೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಎನಿವೆ ಪ್ರದೀಪ್, ನೇರವಾಗಿ ಅನ್ನಪೂರ್ಣೇಶ್ವರಿ ಸ್ಟೇಷನ್ನಿಂದ ನಮಗೆ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಪ್ರದೀಪ್, ಈಗ ಪೊಲೀಸರು ಒಂದು ಕಡೆಗೆ ಶಾಮಿಯಾನ ಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಸಿಗರೇಟ್ ಎಲ್ಲ ಕೊಡ್ತಿದ್ದಾರೆ. ಸೊ ಇದೆಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಯಾಕೋ ಪೊಲೀಸರು ಸ್ವಲ್ಪ ರಾಜಮರ್ಯಾದೆ ಕೂಡ ಜಾಸ್ತಿ ಆಗ್ತಾ ಇದೆ. ಹೇಗಿದೆ ಸ್ಥಳದಲ್ಲಿ ಪರಿಸ್ಥಿತಿ?
ಖಂಡಿತ ಪ್ರಮೋದ್, ಪೊಲೀಸರ ನಡೆ ಈಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ನೀವು ದೃಶ್ಯದಲ್ಲಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಇದು ಅನ್ನಪೂರ್ಣೇಶ್ವರ ನಗರ ಠಾಣೆಯ ಮುಂದೆ ಯಾವ ರೀತಿ ಇಡೀ ಠಾಣೆಯ ಸುತ್ತ ಶಾಮಿಯಾನವನ್ನ ಹಾಕಿ ಕವರ್ ಮಾಡಿರುವಂತ ದೃಶ್ಯವನ್ನು ನೋಡಬಹುದು. ಬೆಳಗ್ಗೆ 9:30ಕ್ಕೆ ಕಮಿಷನರ್ ದಯಾನಂದ್ ಅವರು ಸ್ಟೇಷನ್ಗೆ ಬರ್ತಾರೆ. ನೆನ್ನೆನೂ ಸಹ ಸ್ಟೇಷನ್ಗೆ ಬಂದಿದ್ರು. ಇವತ್ತು ಸಹ ಆರೋಪಿಗಳ ವಿಚಾರಣೆ ಬಗ್ಗೆ ಮಾಹಿತಿ ಪಡೆಯೋಕೆ ಖುದ್ದು ಬಿ ದಯಾನಂದ್ ಅವರು ಠಾಣೆಗೆ ಬಂದಿದ್ರು. ಈ ವೇಳೆ ಠಾಣೆಗೆ ಬಂದಂತಹ ಕಮಿಷನರ್ ಕೆಲವೇ ಹೊತ್ತಿನಲ್ಲಿ ಈ ಒಂದು ಶಾಮಿಯಾನದ ವ್ಯವಸ್ಥೆ ಆಗುತ್ತೆ, ಈ ಒಳಗಿನ ಚಟುವಟಿಕೆಗಳು ಯಾವುದೂ ಸಹ ಹೊರಗಡೆ ಕಾಣಬಾರ್ದು ಅಂತ ಹೇಳಿ ಕಮಿಷನರ್ ಸೂಚನೆ ಮೇರೆಗೆ ಶಾಮಿಯಾನನ್ನ ಅಳವಡಿಸಿರುವುದಾಗಿ ನಮಗೆ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು. ಇದಾದ ಕೆಲವು ಕ್ಷಣಗಳಲ್ಲೇ ಕಮಿಷನರ್ ದಯಾನಂದ್ ಅವರು ಈ ಒಂದು ಠಾಣೆಯ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು 144 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಹೊರಡಿಸಿ ಸಾರ್ವಜನಿಕರು 5 ಜನರಿಗಿಂತ ಹೆಚ್ಚಾಗಿ ಗುಂಪು ಕೂಡಬಾರದು ಮತ್ತು ಇನ್ನಿತರ 140 ಸೆಕ್ಷನ್ ಅಡಿ ಏನೇನೋ ನಿಬಂಧನೆಗಳಿದೆ ಎಲ್ಲವನ್ನು ಸಹ ಜಾರಿ ಮಾಡಿ ಆದೇಶವನ್ನು ಹೊರಡಿಸ್ತಾರೆ. ಇದ್ರ ಜೊತೆಗೆ ಈಗ ಮತ್ತಷ್ಟು ಅನುಮಾನ ಕಾಡ್ತಾ ಇರೋದು ಠಾಣೆಯ ಒಳಗಡೆ ಇರುವಂತಹ ಆರೋಪಿಗಳಿಗೆ ಯಾವ ರಾಜ ಮರ್ಯಾದೆಯನ್ನ ಪೊಲೀಸರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಈಗ ಮೂಡ್ತಾ ಇರುವಂತದ್ದು. ಯಾಕೆಂದ್ರೆ ಇಷ್ಟು ದೊಡ್ಡದ ಒಂದು ಭದ್ರತೆಯ ದೃಷ್ಟಿಯಲ್ಲಿ ಈ ಒಂದು ಶಾಮಿಯಾನ ಹಾಕಿದ್ದಾರೆ ಅಂತ ಹೇಳಿದ್ರು ಸಹ ಇದೇ ಒಂದು ರಾಜ್ಯದಲ್ಲಿ ಇದೇ ಒಂದು ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಈ ರೀತಿ ಶಾಮಿಯಾನ ಹಾಕಿ ಠಾಣೆಯ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಹೊರಡಿಸಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಸದ್ಯಕ್ಕೆ ನಾವು ಇದುವರೆಗೂ ಕೊಲೆ ಕೇಸ್ನಲ್ಲಿ ಯಾವುದೇ ಆರೋಪಿಗಳನ್ನ ಅರೆಸ್ಟ್ ಮಾಡಿದ ನಂತರ ಠಾಣೆಯಲ್ಲಿ ಇಟ್ಕೊಂಡಿದ್ದಾಗ ಎಲ್ಲೂ ಸಹ ನಾವು ಠಾಣೆಯ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ನಿಷೇಧಾಜ್ಞೆ ಆಗಿರ್ಬೋದು ಅಥವಾ ಈ ರೀತಿ ಇಡೀ ಠಾಣೆಗೆ ಶಾಮಿಯಾನ ಹಾಕಿ ಕವರ್ ಮಾಡಿ ಯಾವುದೇ ರೀತಿಯಾದ ಚಟುವಟಿಕೆ ಠಾಣೆಯ ಸುತ್ತ ನಡೆಯುವಂಥದ್ದು ಒಳಗಡೆ ನಡೆಯುವಂಥದ್ದು ಗೊತ್ತಾಗಬಾರ್ದು ಅಂತ ಹೇಳಿ ಎಲ್ಲೂ ಕೂಡ ಮಾಡಿರಲಿಲ್ಲ. ಈ ಒಂದು ಏನಿದೆ ಈ ಒಂದು ನಡೆ ಏನಿದೆ ಪೊಲೀಸರ ನಡೆ ಇದು ಒಳಗಡೆ ಇರುವಂತಹ ಹೈ ಪ್ರೊಫೈಲ್ ಕೇಸ್ನ ಆರೋಪಿಗಳಿಗೆ ಒಂದು ರೀತಿ ರಾಜ ಮರ್ಯಾದೆಯನ್ನು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಹೇಳ್ತಿರ್ತಾರೆ. ಅದನ್ನ ಪೂರೈಸಕ್ಕೋಸ್ಕರ ಈ ರೀತಿಯಾದ ವ್ಯವಸ್ಥೆಯನ್ನ ಮಾಡಿದ್ರ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಅಂತ ಹೇಳಿ ಈಗ ಅನುಮಾನ ಮೂಡ್ತಾ ಇರುವಂತದ್ದು ಪ್ರಮೋದ್. ರೈಟ್. ಎನಿವೆ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಈಗ ಸದ್ಯ ತನಿಖಾ ಪ್ರೊಸೆಸ್ ಏನು ನಡೀತಾ ಇದೆ ಪ್ರದೀಪ್? ಈಗಾಗಲೇ ಒಂದು ಕಡೆಗೆ ಮರ್ಜರನ್ನು ಮಾಡಲಾಗಿದೆ. ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಗಳು ಅಥವಾ ಆಂತರಿಕ ಮಾಹಿತಿ ಏನು ಸಿಗ್ತಾ ಇದೆ? ಪ್ರಮೋದ್, ಸದ್ಯಕ್ಕೀಗ ನಿನ್ನೆ ಅಷ್ಟೇ ಕೊಲೆ ನಡೆದ ಜಾಗ ಅಂತಹ ಏನು ಪಟ್ಟಣಗೆರೆ ಜೈನ್ ಅವರ ಶೆಡ್ ಏನಿದೆ ಅಲ್ಲಿ ಸಹ ಮಹಜರು ಪ್ರಕ್ರಿಯೆಯನ್ನ ಎಲ್ಲಾ ಆರೋಪಿಗಳನ್ನ ಕರ್ಕೊಂಡೋಗಿ ಮುಗಿಸಿದ್ರು. ಅದ್ರ ಹಿಂದೆನೆ ಜೊತೆಗೇನೆ ಏನು ಮೃತದೇಹವನ್ನ ಎಸ್ತಿದ್ರು ಆ ಜಾಗದಲ್ಲೂ ಸಹ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿದ್ರು. ಇನ್ನು 13 ಆರೋಪಿಗಳನ್ನು ಸಹ ಈ ಒಂದು ಪ್ರಕರಣದಲ್ಲಿ ಈ ಒಂದು ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲೇ ಇಟ್ಕೊಂಡು ಮಧ್ಯರಾತ್ರಿ ತನಕನೂ ಸಹ ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಸಾಕ್ಷಿಗಳನ್ನ ಸಂಗ್ರಹಿಸಿಕೊಂಡು ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ ಡೇಟಾ ಏನಿದೆ ಮೊಬೈಲ್ ಡೇಟಾವನ್ನು ಸಹ ಕಲೆಕ್ಟ್ ಮಾಡಿಕೊಂಡು ಯಾರ್ಯಾರಿಗೆ ಯಾವ ರೀತಿ ಸಂಪರ್ಕ ಆಗಿತ್ತು ಇನ್ನಿತರ ವಿಚಾರಗಳನ್ನ ಸಹ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಇನ್ನೊಂದು ಕಿಡ್ನಾಪ್ ಪ್ರಕರಣ ಏನಿದೆ ಇದೊಂದು ಮಹಾಜರನ್ನ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಇದಿಷ್ಟು ಸದ್ಯಕ್ಕೆ ಆರೋಪಿಗಳು ಅನ್ನಪೂರ್ಣ ನಗರದಲ್ಲೇ ಇದ್ದು ಖುದ್ದು ಪೊಲೀಸ್ ಕಮಿಷನರ್ ಕೂಡ ಈ ಒಂದು ಠಾಣೆಗೆ ಆಗಮಿಸಿ ಮಾಹಿತಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ಇನ್ನು ಈ ದೃಶ್ಯದಲ್ಲಿ ನೋಡಬಹುದು ಈ ಒಂದು ಪೊಲೀಸ್ ಠಾಣೆಗೆ ಈಗಷ್ಟೇ ಹೇಳ್ತಾ ಇದ್ದು ಶಾಮಿಯಾನವನ್ನ ಹಾಕ್ತಿರುವಂತ ಈಗ ಇಲ್ಲಿ ನೋಡಬಹುದು ಜೇಂಕಾ ಟೆಂಟ್ ಹೌಸ್ ಏನಿದೆ ಈ ಒಂದು ಜೇಂಕಾ ಟೆಂಟ್ ಹೌಸ್ ಇಂದ ಇನ್ನಷ್ಟು ಶಾಮಿಯಾನದ ಸೈಡ್ ವಾಲ್ ಗಳನ್ನ ತರಿಸ್ಕೊತಾ ಇದ್ದಾರೆ. ಅಂದ್ರೆ ಇಡೀ ಠಾಣೆಯ ಸುತ್ತ ಕವರ್ ಮಾಡ್ಲಿಕ್ಕೋಸ್ಕರ ಈ ಶಾಮಿಯಾನ ತರಿಸಿದ್ದಾರೆ ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಇದಿಷ್ಟು ಠಾಣೆ ಮುಂದೆ ಒಂದು ದೃಶ್ಯ ಆದ್ರೆ ಇದಾದ್ರೆ ಇನ್ನೊಂದು ಕಡೆ ಒಳಗಡೆ ತನಿಖೆಯೂ ಸಹ ಮುಂದುವರೆದಿದ್ದಂಥದ್ದು ಪ್ರಮೋದ್. ಓಕೆ, ಥ್ಯಾಂಕ್ ಯು ಪ್ರದೀಪ್. ಈಗಾಗಲೇ ಸಿಗರೇಟನ್ನು ಕೊಟ್ಟಿದ್ದಾರೆ, ಮೌತ್ ಫ್ರೆಶ್ನರು ಕೊಟ್ಬಿಡಕ್ಕೆ ಕೇಳಿ ಪೊಲೀಸರಿಗೆ. ಹಾಗೆ ಈಗಾಗಲೇ ಶಾಮಿಯಾನ ಹಾಕಿದ್ದಾರೆ. ಸಂಜೆ ಮೇಲೆ ಡೋಲು ಗೀಲು ಸಂಗೀತ ಏನಾದ್ರು ಬೇಕಾದ್ರೆ ವ್ಯವಸ್ಥೆ ಮಾಡ್ತಾರೋ ಏನೋ.